ಯಾರು ಆಫ್ ರೋಡ್ಗೆ ಬೇಕು, ಇವಾಗ ಡಸ್ಟ್ ಇದ್ರೂ ನಾವು ಕೈಯಲ್ಲಿ ಹಿಂಗೆ ಅನ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಹಲೋ ಗಾಯ್ಸ್, ಇವತ್ತಿನ ವಿಡಿಯೋ ಬಂದು ನಾನು ಗಾಡಿಗೆ ಎಷ್ಟೋ ದಿವಸದಿಂದ ಅಂದ್ಕೊಂಡಿದ್ದೆ PPF ಮಾಡಿಸೋಣ ಅಂತ. ಬಟ್ ಆಫ್ಟರ್ 6-7 ಮಂತ್ಸ್ ನನ್ನ ಗಾಡಿಗೆ PPF ಮಾಡಿಸಿ ಗಾಡಿ ತೊಗೊಂಬಂದಿದ್ದೀನಿ ನೋಡಿ. PPF ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ, ಪೇಂಟ್ ಪ್ರೊಟೆಕ್ಷನ್ ಫಿಲಮ್ ಅಂತ. ಅದರಲ್ಲೂ ಈ ತಾರು ಆಫ್ ರೋಡ್ ವೆಹಿಕಲ್ಸ್ಗೆ PPF ಮಸ್ಟ್ ಆ್ಯಂಡ್ ಶುಡ್. ನೀವೇನ ಮನೆಯಲ್ಲೇ ನಿಲ್ಲಿಸ್ಕೊಂಡು ಜಸ್ಟ್ ಆ ಕಡೆ ಈ ಕಡೆ ಹೋಗೋ ಥರ ಇದ್ದರೆ PPF ನಾಟ್ ರಿಕ್ವೈರ್ಡ್. ಸೆರಾಮಿಕ್ ಕೋಟಿಂಗ್ ಮಾಡಿಕೊಂಡ್ರೆ ಸಾಕು. ಬಟ್ ನೀವು ಆಫ್ ರೋಡ್ಗೆ ತೊಗೊಂಡೋಗ್ತೀರಾ, ಎಲ್ಲೋ ಒಂದು ಬೆಟ್ಟ ಹತ್ತಿಸ್ತೀರಾ, ಇಲ್ಲ ಎಲ್ಲೋ ಒಂದು ಕಡೆ ಹೋಗ್ತೀರಾ, ಕೆರೆ ಒಳಗಡೆ ಹೋಗ್ತೀರಾ ಅಂದರೆ PPF ಮಸ್ಟ್ ಆ್ಯಂಡ್ ಶುಡ್ಡು. ನಿಮಗೇನು ಬುಷಸ್ ಉಜ್ಜಿದ್ರೂ ಸ್ಕ್ರ್ಯಾಚ್ ಆಗೋಲ್ಲ. ನಾನು ಇದು ಮಾಡಿಸ್ಬಾರ್ದು ಅಂದ್ಕೊಂಡೇ ಇದ್ದೆ 6-7 ಮಂತ್ಸಿಂದ. ಬಟ್ ಲಾಸ್ಟ್ ಮಂತ್ ಆಫ್ ರೋಡ್ ಹೋದಾಗ ಸೈಡ್ ಬುಷಸ್ ಎಲ್ಲ ಉಜ್ಜಿ ಮಣ್ಣಾಗಿ ಫುಲ್ಲು ಎಲ್ಲ ಸ್ಕ್ರ್ಯಾಚಸ್ ಥರ ಆಗಿಬಿಟ್ಟಿತ್ತು, ಲೈಟ್ ಸ್ಕ್ರ್ಯಾಚಸ್ಸು. ಸೊ ಅದು ಡಿಸೈಡ್ ಮಾಡಿದೆ PPFಗೆ ಹೋಗೋಣ. ನೆಕ್ಸ್ಟ್ ಟೈಮಿಂದ ಇನ್ನೆಲ್ಲೇ ಆಫ್ ರೋಡ್ಗೆ ಹೋದ್ರೂ PPF ಇದ್ದರೆ ಬೆಟರು, ಏನು ಸ್ಕ್ರ್ಯಾಚ್ ಆಗೋಲ್ಲ. ಮತ್ತು ನೀವೇ ನೋಡಿರ್ಬೋದು, ಆಫ್ ರೋಡ್ ಹೋದರೆ ಹುಡುಗರು ಮೇಲತ್ತೋದು, ಫೋಟೋ ತೆಗೆಸ್ಕೊಳ್ಳೋದು ಎಲ್ಲ ನಾರ್ಮಲಾಗಿ ಮಾಡ್ತಾಯಿರ್ತಾರೆ. ಸೊ ಅದಕ್ಕೆ PPF ಮಾಡಿಸಿ ಗಾಡಿ ನಿಲ್ಲಿಸಿದ್ದೀನಿ ಫುಲ್ಲು. ಸೊ ಫಸ್ಟು ಬಂದು ಯಾವ ಬ್ರ್ಯಾಂಡು, ಯಾವ್ದು ಮಾಡಿಸಿದ್ದೀನಿ, ಏನು ಕಾಸ್ಟ್ ಆಯಿತು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟು ನೀವು PPF ಹೇಗೆ ಮಾಡ್ತಾರೆ, ಯಾವ ಥರ ಮಾಡ್ತಾರೆ ಅಂತ ಒಂದು ರೌಂಡ್ ನೋಡ್ಕೊಂಬಂದ್ಬಿಡಿ. ಸೊ ತೋರಿಸ್ತೀನಿ. ಸೊ ನಾನು ಈ ಗಾಡಿಗೆ PPF ಹಾಕ್ಸಿರೋದು ಬಂದು ಲಿಟಲ್ ಫ್ರೆಂಡ್. ಈ ಗಾಡಿಗೆ PPF ಬಂದು ವೆಲಾಸ್ ಅಂತ, ರಷ್ಯನ್ ಬ್ರ್ಯಾಂಡು. ಸೊ ಎಷ್ಟೊಂದು ಕಡೆ ವಿಚಾರಿಸಿದೆ, ಒಂದೊಂದು 1.5 lakhs 2 lakhs ಇತ್ತು, ಒಂದೊಂದು 40,000 30,000 ಇತ್ತು. ಸೊ ನಾನಲ್ಲಿ ಬಿಗ್ ಡೀಟೇಲಿಂಗ್ ಡ್ಯಾಡಿ ಅಂತ ಏನೋ JP ನಗರಲ್ಲಿ ಒಂದಿದೆ, ಅಲ್ಲಿ ಮನೆ ಹತ್ರನೇ ಆಗುತ್ತೆ. ಸೊ ವಿಚಾರಿಸಿದಾಗ ಅವ್ರು ಹೇಳಿದ್ದು ಬಂದು ಅರೌಂಡ್ 75,000 ಆಗುತ್ತೆ. ಸೊ 8 years ವ್ಯಾರಂಟಿ ಕೊಡ್ತೀನಿ ಅಂತ ಹೇಳಿದ್ರು. ಸೊ ನನಗೂ ಪ್ರೈಸ್ ಓಕೆ ಅನ್ನಿಸ್ತು, ದೆನ್ 8 years ಓಕೆ ಅನ್ನಿಸ್ತು. ಸೊ ಇದು ರಷ್ಯನ್ ಬ್ರ್ಯಾಂಡು ಹಾಕ್ಸಿರೋದು, ನೀವೇ ನೋಡ್ಬೋದು. ಆಫ್ಟರ್ PPF ನಂಗೆ ಬಿಫೋರ್ PPFಲ್ಲಿ ನೋಡಿ ಗಾಡಿ ಅಷ್ಟೊಂದು ಶೈನಿಂಗ್ ಇಲ್ಲ. ಬಟ್ ಆಫ್ಟರ್ PPF ಹಾಕ್ಸಾದ್ಮೇಲೆ ಗಾಡಿ ಲುಕ್ಕೇ ಚೇಂಜ್ ಆಗಿದೆ. ನೀವು ನೋಡ್ಬೋದು, ಅಲ್ಲಿ ಆಂಟೆನಾ ಇತ್ತು, ಮತ್ತು ಇಲ್ಲಿ ಸ್ಟಿಕ್ಕರ್ ಇತ್ತು, ಈ ಕಡೆ ಸ್ಟಿಕ್ಕರಿಂಗ್ ಮಾಡಿಸಿದ್ದೆ. ದೆನ್ ಆ ಕಡೆ ಬಿಮ್ಮರ್ ಅಂತ ಸ್ಟಿಕ್ಕರಿಂಗ್ ಮಾಡಿಸಿದ್ದೆ. ಇವಾಗ ಅದೆಲ್ಲ ರಿಮೂವ್ ಮಾಡಿಬಿಟ್ಟಿದ್ದಾರೆ, ಎಲ್ಲ PPF ಆಗಿ ರೆಡಿಯಾಗಿ ನಿಂತಿದೆ. ಸೊ ತಿರ್ಗಾ ಸ್ಟಿಕ್ಕರಿಂಗ್ ಮಾಡೋಕ್ಕೆ ತೊಗೊಂಡೋಗ್ಬೇಕು. ಬೆಟರು ಯಾರು ಆಫ್ ರೋಡ್ಗೆ ಬೇಕು, ಆಫ್ ರೋಡ್ ಮಾಡ್ತೀರಾ, ಗಾಡಿ ಎತ್ಕೊಂಡು ಮಾಡ್ತೀರಾ ಅಂದರೆ PPF ಬೆಟರು. ಗಾಡಿ ತೊಗೊಂಡ ತಕ್ಷಣವೇ ಮಾಡಿಸ್ಬಿಡಿ. ಆಮೇಲೆ ಮಾಡಿಸ್ತೀವಿ ಅಂತೆಲ್ಲ ಹೋದರೆ ಅದು ಆಗೋಲ್ಲ. ಯಾವಾಗ ನೀವು ಶೋರೂಮಿಂದ ತೊಗೊಂಡು ಮಾಡಿಸ್ದಾಗಲೇ ಅದು ಆಗೋದು. ಸೊ ಬೆಟರ್ ನೀವು ಮಾಡಿಸಿ. ನಾನೊಂದು 6-7 ಮಂತ್ ಆಗಿದ್ದು, ನಾರ್ಮಲ್ ಸ್ಕ್ರ್ಯಾಚಸ್ ಆಗಿತ್ತು ಇಲ್ಲೆಲ್ಲ. ಬನ್ನಿ ತೋರಿಸಿ ಬೈಲಿ.
ಈ ನಾರ್ಮಲ್ ಸ್ಕ್ರ್ಯಾಚಸ್ ಆಗಿತ್ತು, ನಾನು PPF ಮಾಡಿಸೋದು ಬೆಟರ್ ಅಂತ ಮಾಡಿಸ್ತೀನಿ. ನೀವು ಅಬ್ಸರ್ವ್ ಮಾಡ್ಬೋದು, ಇದನ್ನು ತೋರಿಸು, ಇದು ಇನಿಷಿಯಲಿ ಸ್ಕ್ರ್ಯಾಚ್ ಆಗಿಬಿಟ್ಟಿತ್ತು ಇದು. ಸೊ PPF ಮಾಡಿಸಿದ್ರು ಹೋಗಿಲ್ಲ, ಹಂಗೆ ಇದೆ. ಬಟ್ ಇನ್ನೊಂದು ಏನಂದರೆ ಇದ್ರಲ್ಲಿ ಬೆನಿಫಿಟ್ಟು PPFಲ್ಲಿ ನಾವು ಆಫ್ ರೋಡ್ ಹೋದಾಗ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಆದರೂ ಯಾರ ಮೇಲೆ ಹತ್ತಿದ್ರು ಸಣ್ಣ ಪುಟ್ಟದಾದರೆ ಒನ್ಸ್ ಬಿಸಿಲು ಬಂದಾದ್ಮೇಲೆ ಏನಾಗುತ್ತೆ, ಸೆಲ್ಫ್ ಫೀಲ್ ಆಗುತ್ತೆ. ಸೊ ಅದೊಂದು ಬೆನಿಫಿಟ್, ಅದು ಸೆಲ್ಫ್ ಫೀಲ್ ಆಗಿ ಅದೇ ಆಗುತ್ತೆ. ಇನ್ ಕೇಸ್ ಅದಾಗಿಲ್ಲ ಅಂದರೆ 8 years ವ್ಯಾರಂಟಿ ಇರುತ್ತೆ. ನೀವು ತಿರ್ಗಾ ಶೋರೂಮ್ ತೊಗೊಂಡೋದ್ರೆ ಅಗೇನ್ ಅವ್ರಿಗೆ ಏನೇನು ಬೇಕು ಇಂಜೆಕ್ಟ್ ಮಾಡ್ತಾರೆ, ಇಂಜೆಕ್ಟ್ ಮಾಡಿ ಅದನ್ನ ರಿಮೂವ್ ಮಾಡ್ತಾರೆ. ಅದು ನನಗೆ ಗೊತ್ತಿಲ್ಲ ಪ್ರೋಸೆಸ್ಸು. ಬಟ್ PPF ಮಾಡಿಸೋದ್ರಿಂದ ಏನು ಬೆನಿಫಿಟ್ಸ್ ಅಂದರೆ ನೀವು ಎಲ್ಲಿ ಬೇಕಾದರೂ ಹೋಗ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಅದ್ರಲ್ಲಿ ತಾರ್ಗಂದರೆ ಮಸ್ಟ್ ಆ್ಯಂಡ್ ಶುಡ್ ಆಫ್ ರೋಡ್ ವೆಹಿಕಲ್ಸ್ಗಂತೂ ಇದು PPF ಏನಕ್ಕೆ ಇಂಪಾರ್ಟೆಂಟ್ ಅಂದರೆ, ನಾವು ಲಾಸ್ಟ್ ಟೈಮ್ ನನ್ನೊಂದು ಆಫ್ ರೋಡ್ ವೀಡಿಯೋ ಇದೆ, ನೀವು ನೋಡಿ. ಒಬ್ಬರು ಗೋಪಿ ಅಂತ ಇದ್ದಾರೆ, ಅವರು ನಾವು ಯಾರೂ ಹೋಗಿಲ್ಲ ಅಲ್ಲಿ, ಬೇಡ ಅಲ್ಲಿ ಜಸ್ಟ್ ಮುಳ್ಳಿದೆ ಹೋಗ್ಬಾರ್ದು ಅಂತ ಹೇಳಿದ್ರು. ಬಟ್ ಅವರು ನಾನು PPF ಹಾಕ್ಸಿದ್ದೀನಿ ಅಂತ ಹೋದ್ರು. ಆ ವೀಡಿಯೋ ನೋಡಿ ಯಾವ ಥರ ಇದೆ ಅಂತ, ಹೆಂಗೆ ಉಚ್ತಾ ಇದೆ ನೋಡಿ. ಧೈರ್ಯ ಬೇಕು, ಎಷ್ಟು ಆ ಮುಳ್ಳು ಹಾರ್ಡಾಗಿ ಮಾಡಿದ್ರು ಆ ಗಾಡಿಗೆ ಏನೂ ಆಗಿಲ್ಲ. ಸೊ ಅದಕ್ಕೆ PPF ಮಸ್ಟ್ ಆ್ಯಂಡ್ ಶುಡ್ಡು. ಮತ್ತು ನೀವು ಈ ಡೀಟೇಲಿಂಗು ಮತ್ತು ಈ PPF ಮಾಡಿರೋದು ನೋಡ್ಬೋದು, ಕ್ಲೀನಾಗಿ ಎಷ್ಟು ಕ್ಲೀನಾಗಿದೆ ಅಂದರೆ. ಸೊ ಡೀಟೇಲಿಂಗ್ ತೋರಿಸ್ತೀನಿ ಬನ್ನಿ ಒಳಗಡೆ ಯಾವ ಥರ ಮಾಡಿದ್ದಾರೆ ಅಂದರೆ. ಇದು ಫುಲ್ ಗಾಡಿ ಫುಲ್ಲು ಡೀಟೇಲಿಂಗ್ ಆಗಿದೆ. ಗ್ಲಾಸಸ್ಸು ಇನ್ಸೈಡು ಮತ್ತು ಈ ಇದೇನಿದೆ ಈ ಸೈಡ್ ಎಲ್ಲ ಡೀಟೇಲಿಂಗ್ ಮಾಡಿ 8 years ವ್ಯಾರಂಟಿ ಕೊಟ್ಟಿದ್ದಾರೆ. ಮತ್ತು ಇನ್ನು ನೀವಿಲ್ಲಿ ಬೈಲಿ ಇದನ್ನು ಅಬ್ಸರ್ವ್ ಮಾಡ್ಬೋದು. ಇದನ್ನು PPF ಹಾಕ್ಸಿ ಇನ್ನೂ ನಂದು 5-6 days ಆಗಿದೆ ಅಷ್ಟೇ. ಒಂದು ವೀಕ್ ಆದಮೇಲೆ ತಿರ್ಗಾ ಇದು ಫುಲ್ ಚೆಕಪ್ ಮಾಡ್ತಾರೆ. ಸೊ ಇಲ್ಲಿ ನೋಡಿ PPF ಇಲ್ಲಿ ಹೀಲ್ ಆಗಲಿ ಕ್ಲೀನಾಗಿ ಅಂದ್ಬಿಟ್ಟು ಮೇಲ್ಗಡೆನೂ ಒಂದು ಲೈನ್ ಅಂಟಿಸಿದ್ದಾರೆ. ಆಫ್ಟರ್ 10 days ರಿಮೂವ್ ಮಾಡ್ತೀರಿ ಅಂತ ಹೇಳ್ಬಿಟ್ಟು. ನೀವು ಈ ಕಡೆನೂ ನೋಡ್ಬೋದು ಫುಲ್ ಯಾವ ಥರ ಡೀಟೇಲಿಂಗ್ ಮಾಡಿದ್ದಾರೆ ಅಂತ. ಬಾ. ಸೊ ಇನ್ನು ಸ್ಟಿಕ್ಕರಿಂಗ್ ಒಂದು ಪೆಂಡಿಂಗ್ ಇದೆ. ಸೊ ಗಾಡಿ ಹೆಂಗೆ ಶೈನಿಂಗ್ ಇದೆ ನೋಡಿ, ಫುಲ್ ಆಫ್ಟರ್ PPF. ಇವಾಗ ಏನೇ ಮಾಡಿದ್ರು, ಇವಾಗ ಡಸ್ಟ್ ಇದ್ರೂ ನಾವು ಕೈಯಲ್ಲಿ ಹಿಂಗೆ ಅನ್ಬೋದು, ಏನು ಪ್ರಾಬ್ಲಮ್ ಆಗೋಲ್ಲ. ಇಲ್ಲಾಂದರೆ ನಾವು ಫಸ್ಟ್ ಆದರೆ ನೀರು ಹಾಕ್ಬಿಟ್ಟೆ ಮಾಡಬೇಕು, ಎಲ್ಲಿ ಸ್ಕ್ರ್ಯಾಚ್ ಆಗಿಬಿಡುತ್ತೋ ಅಂತ ಭಯ ಇರೋದು. ಸೊ ಇವಾಗ ಏನೂ ಭಯ ಇಲ್ಲ. ಸೊ ಆರಾಮಾಗೆ ಒಂದು ನಾರ್ಮಲ್ ಕ್ಲೀನರ್ ತೊಗೊಂಡು ಕ್ಲೀನ್ ಮಾಡಿಕೊಂಡ್ರೆ ಸಾಕು, ನಿಮಗೇನು ಪ್ರಾಬ್ಲಮ್ ಆಗೋಲ್ಲ. ಥ್ಯಾಂಕ್ಸ್. ಅಲ್ಲೇ ಇರೋ, ಅಲ್ಲಿ ಬರ್ತೀನಿ.